ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬಾಬಯ್ಯ ಒಳಗಡೆ ಹೋಗು, ನೀನಿನ್ನು ಇಲ್ಲೇ ಇದ್ರೆ ದೊಡ್ಡ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಡ್ತದೆ. ಏಯ್ ಎದುರಿಸ್ಬೇಡ ಕಣಲ್ಲಿ, ಮೊದಲೇ ಜೀವ ಬಾಯಿಗೆ ಬಂದಿದೆ. ನಾನು ನಿನ್ನೊಳದಕ್ಕೆ ಹೇಳ್ತಾ ಇರೋದು ಬಾಬಯ್ಯ, ಹೋಗು ಒಳಗೆ. ಅಲ್ಲ ಕಣೋ, ದಿವ್ಯಾ ಕೋಪ ಮಾಡ್ಕೋತಾಳೋ ಏನೋ. ಲೇ ಯಾಕ್ಲಾ ಕೋಪ ಮಾಡ್ಕೊತಾಳೆ? ನೀನು ಅವಳು ಗಂಡ ಹೋಯ್ದ್ರು ಪರೀಕ್ಷೆ ಮಾಡುವಾಗ ಗಂಡ ಅನ್ನಿಸ್ಕೊಂಡವನು ಪಕ್ಕದಾಗಿದ್ರೆ ಯಾಕ್ಲಾ ಕೋಪ ಮಾಡ್ಕೊಂಡಳು? ಹೋಗ್ಲಾ ಹಂಗಂತ್ಯಾ? ಆಮೇಲೆ ಏನಾದ್ರು ಎಡವಟ್ಟಾದ್ರೆ ತಿಪ್ಪುರ್ಲಾಗ ಹೊಡೆದ್ರು ಯೂಸ್ ಇಲ್ಲ, ಹೇಳ್ತಾ ಇದ್ದೀನಿ, ಹೋಗು ಒಳಿಕೆ. ಎಲ್ಲ ಇನ್ನು ಮೀನಾಮೇಶ ಎಣಿಸ್ತಾ ಕೂತಿದ್ಯಾ? ನಾವೇನು ಆಚೆ ಇರ್ಬೇಕು ಸರಿ ಕಣ್ಲಾ? ನಿನ್ ಗಂಟ ಕಣ್ಲಾ? ನೀನ್ ಯಾಕ್ಲಾ ಆಚೆ ಇರ್ಬೇಕು? ಗಂಡನ್ ತಾವು ಮುಚ್ಚಿಡೋದಂತದ್ ಏನ್ಲಾಯ್ತೆ? ಹೋಗ್ಲಾ ಒಳಿಕೆ. ಹಂಗಾದ್ರೆ ಒಳಗಡೆ ಹೋಗ್ಬಿಡ್ಲಾ? ಇನ್ನು ಕಣಿ ಕೇಳ್ತಾ ಕೂತ್ಕೊಳ್ಳ, ಹೋಗ್ಲಾ ಒಳಿಕೆ. ನೀವೀಗ ಎಲ್ರೂ ಮುಂದೆ ನಾನು ಬಸ್ರಿ ಅಂತ ಹೇಳಿಲ್ಲ ಅಂದ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ನೋಡು, ನೀನ್ ಏನೇ ಹೇಳಿದ್ರು ನನ್ನ ಬಾಯಲ್ಲಿ ಸುಳ್ಳು ಬರೋಲ್ಲ. ನಾನು ನನ್ನ ವೃತ್ತಿನ ದೇವರು ಅಂತ ಪೂಜಿಸ್ತೀನಿ. ದೇವ್ರಿಗೆ ಮೋಸ ಮಾಡೋಕ್ಕಾಗತ್ತಾ? ಖಂಡಿತ ಸಾಧ್ಯವಿಲ್ಲ. ದಯವಿಟ್ಟು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ. ನನ್ನ ಕತೆ ಕೇಳ್ತಿದ್ರೆ ನಿಮಗೆ ಕರಳು ಕಿತ್ತು ಬರುತ್ತೆ. ನನಗೆ ಮದುವೆ ಆಗಿ 4 ವರ್ಷ ಆಗಿದೆ. ಇಷ್ಟು ವರ್ಷ ಆದರೂ ಮಗುನೇ ಆಗಿಲ್ಲ. ಎಲ್ಲರೂ ನನ್ನ ಮಕ್ಕಳಿಲ್ದೇ ಇರೋಳು ಅಂತ ಅಣಗಿಸ್ತಾ ಇದ್ರು. ಅಷ್ಟೇ ಅಲ್ಲ, ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡೋಕ್ಕೂ ಪ್ರಯತ್ನ ಪಟ್ರು. ಅದಕ್ಕೆ ನಾಟಕ ಆಡ್ತಾ ಇದ್ದೀನಿ. ಇಲ್ಲಾಂದ್ರೆ ನನ್ನ ಗಂಡಂಗೆ ಬೇರೆ ಮದುವೆ ಮಾಡ್ಬಿಡ್ತಾರೆ. ಆದ್ರೆ ಈ ಸುಳ್ಳು ಒಂದಲ್ಲ ಒಂದಿನ ಆಚೆ ಬರಲೇಬೇಕಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತಾರೆ. ಅದಕ್ಕೆ ದಯವಿಟ್ಟು ನನ್ನ ಕಾಪಾಡಿ. ದಿವ್ಯಾ, ಯಾಕೆ ಅವ್ರ ಕಾಲಕ್ಕೆ ಬಿದ್ದಿದ್ಯಾ? ಯಾಕೆ ದಿವ್ಯಾ ಅಳ್ತಿದ್ಯಾ? ಏನಿಲ್ಲ ಬಾಲ. ಇಲ್ಲ, ನೀನ್ ನಿಜ ಹೇಳ್ಬೇಕು. ಏನಾಯ್ತು? ಏನಿಲ್ಲ ಅಂತ ಹೇಳ್ದೆ ತಾನೆ, ಯಾಕೆ ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ಯಾ? ವೈದ್ಯರ ಹತ್ರ ಆಶೀರ್ವಾದ ತಗೋತಾ ಇದ್ದೆ. ಆಶೀರ್ವಾದ? ದೊಡ್ಡೋರು ಹೇಳಿಲ್ವಾ ವೈದ್ಯರು ದೇವ್ರಿಗೆ ಸಮ ಅಂತ? ಅದಕ್ಕೆ ಕಾಲಿಗೆ ಬಿದ್ದೆ. ದೇವ್ರ ಕಾಲಿಗೆ ಬೀಳೋದು ತಪ್ಪಾ? ತಪ್ಪಲ್ಲ, ಆದ್ರೂ ನಂಗೆ ಯಾಕೋ ಡೌಟ್ ಬರ್ತಾ ಇದೆ. ನೋಡಿದ್ರ, ನನ್ನ ಗಂಡ ಯಾವಾಗ್ಲೂ ಹೀಗೆ 3 ಹೊತ್ತು ಅನುಮಾನ ಪಡ್ತಿರ್ತಾನೆ. ಅಷ್ಟೇ ಅಲ್ಲ, ನಾನು ಬಸ್ರಿ ಅಂತ ಹೇಳಿದಾಗ ನೀನ್ ಬಸ್ರಿನ ಅಂತ ನನ್ನ ಮೇಲೆ ಡೌಟ್ ಪಟ್ಟ. ಅದಕ್ಕೆ ನಿಮ್ಮನ್ನ ಕರ್ಸಿದ್ದು. ಅಲ್ಲ ದಿವ್ಯಾ, ನಾನು ಬಾಲ, ನೀನ್ ಸ್ವಲ್ಪ ಹೊರಗಡೆ ಹೋಗು. ಅವರು ನನ್ನ ಪರೀಕ್ಷೆ ಮಾಡ್ತಾರೆ. ಮಾಡ್ಲಿ ಬಿಡು, ಅದಕ್ಕೆ ಯಾಕೆ ನಾನು ಆಚೆ ಹೋಗ್ಬೇಕು? ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ನಿನ್ ಗಂಡ ತಾನೆ, ನನ್ನ ಎದುರುಗಡೆನೆ ಪರೀಕ್ಷೆ ಆಗ್ಲಿ. ಅದ್ ಹಾಗಲ್ಲ ಬಾಲ. ವೈದ್ಯರೇ, ನಾನು ಇಲ್ಲಿದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆನಾ? ನನಗೆ ಯಾರಿದ್ರು ಬಿಟ್ರು ಏನು ಸಮಸ್ಯೆ ಇಲ್ಲ. ಈಗೇನು ಪರೀಕ್ಷೆ ಮಾಡ್ಲಾ ಬೇಡವಾ? ಅಯ್ಯೋ, ಮಾಡಿ ಮಾಡಿ ವೈದ್ಯರೇ. ಕೋಡನ್ ಬಿಡ, ಏನು ಊರು ಬಿಟ್ಟವಲ್ಲೇ ಅಲ್ಲೇ ಬಿಡು. ಬತ್ತು ಬಿಡು, ಬರ್ತೀನಿ ಬಿಡು. ಏನಮ್ಮ? ನಮಸ್ತೆ. ನಮಸ್ತೆ. ನಾವು ಬುಕ್ ಸೇಲ್ ಮಾಡಕ್ ಬಂದಿದೀವಿ. ಇಲ್ಲಿ ನನ್ನ ಹತ್ರ ಎನ್ಸೈಕ್ಲೋಪೀಡಿಯಾ ಇದೆ, ಡಿಕ್ಷನರಿ ಇದೆ, ಸೈನ್ಸ್ ರಿಲೇಟೆಡ್ ಬುಕ್ಸ್ ಎಲ್ಲ ಇದೆ. ನೀವು ಪರ್ಚೇಸ್ ಮಾಡ್ತೀರಾ?
ಆಗ ಇವೆಲ್ಲ ಯಾರಮ್ಮ ತಗೊಂತಾರ? ಇವಾಗೆಲ್ಲ ಇಂಟರ್ನೆಟ್ಗೆ ಬಂದ್ಬಿಟ್ಟದಲ್ಲ. ಎಲ್ಲ ಇಂಟರ್ನೆಟ್ಟಲ್ಲೇ ಸಿಗತ್ತೆ ಅಂಕಲ್. ಆದರೆ ಬುಕ್ಕಲ್ಲಿ ಪೇಪರಲ್ಲಿ ಓದೋ ಮಜಾ ಮೊಬೈಲಲ್ಲಿ ಸಿಗಲ್ವಲ್ಲ? ಆ ಹಂಗಂತೀಯಾ? ಹೌದು ಅಂಕಲ್. ಯಾವ ಬುಕ್ ಇದೆ ತೋರಿಸು. ಈಗ ಹೇಗಾದರೂ ಮಾಡಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು. ಇದರಲ್ಲಿ ನಾನು ಒಬ್ಬನೇ ಇದ್ದಿದ್ರೆ ಪರವಾಗಿಲ್ಲ. ಪಾಪ ಸತ್ಯ, ಅವಳು ಕೂಡ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ. ಆ ಹಾರ್ಡ್ ವರ್ಕ್ ವೇಸ್ಟ್ ಆಗಬಾರ್ದು. ಹೇಗಾದರೂ ಮಾಡಿ ಪ್ರಾಜೆಕ್ಟ್ನ ಇವತ್ತು ಸಬ್ಮಿಟ್ ಮಾಡಲೇಬೇಕು. ಮೊದಲು ಚೆಕ್ ಮಾಡ್ಕೊಂಬಿಡೋಣ. ಕಾರ್ತಿಕ್, ಏನು ಮಾಡ್ತಿದ್ಯಾ? MIS ರಿಪೋರ್ಟ್ ಮಾಡೋದನ್ನ ಕಲಿಬೇಕು ಅಂತ ಹೇಳಿದ್ದೆ, ಕಲ್ತ್ಯಾ? ಹ್ಞೂ, ಕಲ್ತ್ಕೊಂಡಿದ್ದೀನಿ. ಗುಡ್, ವೆರಿ ಗುಡ್. ಹಾಗಿದ್ರೆ 3 ತಿಂಗಳು ಸಮ್ಮರಿ ರಿಪೋರ್ಟ್ನ ಕೂತ್ಕೊಂಡು ರೆಡಿ ಮಾಡು. ಅರ್ಜೆಂಟಾಗಿ ಆಗಬೇಕು. ಇದು ಪ್ರೀವಿಯಸ್ ರಿಪೋರ್ಟ್ಸ್ ಕೂಡ ಹೆಲ್ಪ್ ಆಗುತ್ತೆ. ಅಲ್ಲ, ಅದು ಇವತ್ತೇ ಆಗಬೇಕಾ ಅಥವಾ ಟೈಮ್ ಇದೆಯಾ? ನಿನಗೆ ಕನ್ನಡ ಅರ್ಥ ಆಗುತ್ತೆ ತಾನೆ? ಅರ್ಜೆಂಟ್ ವರ್ಕ್ ಅಂತ ಹೇಳ್ತಿದ್ದೀನಿ ತಾನೆ, ಮತ್ತೆ ಇವತ್ತೇ ಆಗ್ಬೇಕಂತ ಕೇಳ್ತಿದ್ಯಲ್ಲ? ಅದು ಹಾಗಲ್ಲ, ನನಗೆ ಬೇರೆ ಕೆಲಸ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡಿದ್ದೀನಿ ಮಾಡೋಣ ಅಂದ್ಕೊಂಡೆ. ನೋ, ಯು ಹ್ಯಾವ್ ನೋ ಟೈಮ್ ಕಾರ್ತಿಕ್. ಮೊದಲು ನಾನು ಹೇಳಿದ್ದನ್ನು ಮಾಡು, ಆಮೇಲೆ ಮಿಕ್ಕಿದ ಕೆಲಸ. ಸರಿ ಮ್ಯಾಮ್. ಮೋಸ್ಟ್ಲಿ ಇವತ್ತು ನನಗೆ ಈ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಯಾವುದಕ್ಕೂ ಹೆಂಗೆ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ಕೊಂಬರೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.